ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಇಂಪಾರ್ಟೆಂಟ್ ವಿಚಾರ ಗೃಹಲಕ್ಷ್ಮಿದು. ಫೈನಲಿ ಗೃಹಲಕ್ಷ್ಮಿ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಇದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಗೃಹಲಕ್ಷ್ಮಿಯರು ದಯವಿಟ್ಟು ಸ್ಕಿಪ್ ಮಾಡ್ದಿರೋ ಹಾಗೆ ಚಾನೆಲ್ನ ನೋಡಿ, ವಿಡಿಯೋಸ್ನ ನೋಡ್ತಾ ಇರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ಗೃಹಲಕ್ಷ್ಮಿದು ಅವಾಗೊಂದು ಇವಾಗೊಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪ್ರತಿನಿತ್ಯ ಅಂತೂ ಗೃಹಲಕ್ಷ್ಮಿದು ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಇಲ್ಲ. ಅಪ್ಡೇಟ್ಸ್ಗಳು ಬಂದ ಕೂಡಲೇ ನಾನು ನಿಮ್ಗೆ ವಿಡಿಯೋನ ಮಾಡಿ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತಾ ಬರ್ತಾ ಇರ್ತೀನಿ. ಸೊ ಇವಾಗ ನಮಗೆ ಬರಬೇಕಾಗಿರುವಂತದ್ದು 19-20ನೇ ಕಂತಿನ ಹಣ ಬರಬೇಕಾಗಿದೆ. ಬಟ್ ಇಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು 18ನೇ ಕಂತಿನ ಹಣನೇ ಇನ್ನ ತುಂಬಾ ಜನ ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ ನಿಮ್ಮ ಖಾತೆಗಳಿಗೆ. ಈ 18ನೇ ಕಂತಿನ ಹಣದ ಬಗ್ಗೆ ಮೊದಲು ಮಾತಾಡೋಣ, 19-20 ಬಗ್ಗೆ ಆಮೇಲೆ ಮಾತಾಡೋಣ. ಈಗ 18ನೇ ಕಂತಿನ ಹಣ ಸರ್ವೆ ಮಾಡಿರೋ ಪ್ರಕಾರ ಸರ್ಕಾರದವರು ಎಲ್ಲರಿಗೂ ತಲುಪಿದ್ಯಾ ಏನು ಅಂತ ಹೇಳಿ ಸರ್ವೆ ಮಾಡ್ತಾರೆ. ಈ ಸರ್ವೆ ಮುಖಾಂತರ ಇವಾಗ ಬಂದಿರುವಂತ ವಿಷಯ ಏನು ಅಂತ ಅಂದ್ರೆ, ಇನ್ನ ಕೇವಲ 10% ಮಹಿಳೆಯರಿಗೆ 18ನೇ ಕಂತಿನ ಹಣ ತಲುಪಬೇಕಾಗಿದೆಯಂತೆ. ಮಿಕ್ಕಿದವ್ರಿಗೆಲ್ಲ ತಲುಪಿಸಿದೀವಿ ಅಂತ ಹೇಳಿ ಇವರು ಸರ್ವೆನ ರಿಲೀಸ್ ಮಾಡಿದ್ದಾರೆ. ಬಟ್ ನಿಮ್ಮ ಖಾತೆಗಳಿಗೆ ಇನ್ನೂ ಸಹ 18ನೇ ಕಂತಿನ ಹಣ ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಯಾವ ಜಿಲ್ಲೆಯವರು, ನಿಮ್ಗೆ 18ನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇರೋದು 18 ಮಾತ್ರ. ಕಮೆಂಟ್ ಅಲ್ಲಿ 19-20 ಬಗ್ಗೆ ಮಾತಾಡ್ಬೇಡಿ. ನಾನು ಕೇಳ್ತಾ ಇರೋದು 18ನೇ ಕಂತಿನ ಹಣ. ಯಾಕಂದ್ರೆ ಇನ್ನ ಕೇವಲ 10% ಮಹಿಳೆಯರಿಗೆ ಬರ್ಬೇಕು ಅಂತ ಹೇಳ್ತಾ ಇದಾರೆ. ಬಟ್ ನಮ್ಮ ವಿಡಿಯೋಸ್ ಗಳಲ್ಲಿ ಮಾಡಿದಾಗ ಜನರ ಅಭಿಪ್ರಾಯ ಏನಿದೆ, ನೀವು ಕಮೆಂಟ್ ಅಲ್ಲಿ ಏನ್ ತಿಳಿಸ್ತೀರಾ, 10% ಅಲ್ಲ, ಜಾಸ್ತಿ ಜನಕ್ಕೆ ಇನ್ನ ಹಣ ಬರ್ಬೇಕಾಗಿದೆ. ಇವ್ರು ಕೊಡ್ತಿರೋದು 10% ಅಂತ ತೋರಿಸ್ತಾ ಇದಾರೆ ಅಷ್ಟೇ. ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದ್ರ ಜೊತೆಗೆ 19ನೇ ಕಂತಿನ ಹಣ ಯಾವಾಗ, 18ನೇ ಕಂತಿನ ಹಣ ಯುಗಾದಿ ಆಯ್ತು, ರಂಜಾನ್ ಆಯ್ತು, ನಾವು ಬಿಡ್ತೀವಿ ಅಂತ ಹೇಳಿ ಅದಾದ್ಮೇಲೆ ಮತ್ತೆ 19ನೇ ಕಂತಿನ ಹಣ ನಾವ್ ಇದೇ ತಿಂಗಳಲ್ಲಿ ಬಿಡ್ತೀವಿ, ಹಬ್ಬಕ್ಕೆ ಮತ್ತೆ ಬಿಟ್ಬಿಡ್ತೀವಿ ಅಂತ ಹೇಳಿ ಸರ್ಕಾರದವರು ಅಂದ್ರು. ಬಟ್ ಇದುವರೆಗೂ ಸಹ ಈ 19ನೇ ಕಂತಿನ ಹಣ ಸಮೇತ ನಮ್ಮ ಖಾತೆಗಳಿಗೆ ಜಮಾ ಆಗ್ಲಿಲ್ಲ. ಇದ್ರ ಜೊತೆಗೆ 20ನೇ ಕಂತಿನ ಹಣ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿ ಗ್ಯಾಪ್ ಅಲ್ಲಿ ಒಂದು ಏನು ಅನೌನ್ಸ್ಮೆಂಟ್ ನ ಮಾಡಿದ್ರು. ಬಟ್ ಆ ಹಣ ಕೂಡ ಬರ್ಲಿಲ್ಲ ನಮಗೆ. ಸೊ ಈಗ 20ನೇ ಕಂತಿನ ಹಣ ಮತ್ತೆ 19ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ಕೇಳಿದ್ರೆ, ಇವಾಗ 19ನೇ ಕಂತಿನ ಹಣ ನಮ್ಗೆ ಏಪ್ರಿಲ್ 30ನೇ ತಾರೀಕಿನ ಒಳಗೆ ಕೊಡ್ತೀವಿ ಅಂತ ಹೇಳಿದಾರೆ. ಈಗ ಆಲ್ಮೋಸ್ಟ್ 24ನೇ ತಾರೀಕಲ್ಲಿ ನಾವಿದೀವಿ. ಇನ್ನೊಂದ್ 5-6 ದಿನದಲ್ಲಿ ಇವರು ಅಮೌಂಟ್ ನ ನಿಜವಾಗ್ಲೂ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರ. ಲಾಸ್ಟ್ ಟೈಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಏನಂದ್ರು, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಆಲ್ರೆಡಿ ಫಂಡ್ ಬಂದಾಗಿದೆ, ಈ ಫಂಡ್ ನ ನಾವು ಡಿಬಿಟಿ ಮುಖಾಂತರ ಪುಷ್ ಮಾಡ್ಬೇಕು, ಇದಕ್ಕೆ ಟೈಮ್ ತಗೋತಾ ಇದೆ ಅಂತ ಹೇಳ್ಬಿಟ್ಟು ಮೀಡಿಯಾಗಳ ಮುಂದೆ ಅನೌನ್ಸ್ ಮಾಡಿದ್ರು. ಬಟ್ ಈಗ ತಿಂಗಳು ಕಳೀತಾ ಬಂತಲ್ಲ, ಇನ್ನೇನೊಂದ್ 5-6 ದಿನದಲ್ಲಿ ಏಪ್ರಿಲೇ ಮುಗ್ದೋಗ್ಬಿಡುತ್ತೆ. ಅಲ್ಲಿಗೆ ಇವಾಗ ಏಪ್ರಿಲ್ ತಿಂಗಳದು ಸಹ ಅಮೌಂಟ್ ಬಾಕಿ ಆಗಿದೆ. ಈಗ ಸತತವಾಗಿ ನಿಮ್ಗೆ 18, 19, 20 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುವಂತದಿದೆ. ಇನ್ನ 3 ತಿಂಗಳು ಬರೋದಿದೆ. ಇದ್ರ ಜೊತೆಗೆ ಅನ್ನಭಾಗ್ಯ ಅಮೌಂಟ್ ಕೊಡಬೇಕಾಗಿದೆ. 2 ತಿಂಗಳು ಅನ್ನಭಾಗ್ಯ ಅಮೌಂಟ್ ಕೂಡ ಪೆಂಡಿಂಗ್ ಇದೆ. ಈ ಗೃಹಲಕ್ಷ್ಮಿನೂ ಕೊಡ್ತಾ ಇಲ್ಲ, ಈ ಕಡೆ ಅನ್ನಭಾಗ್ಯನೂ ಕೊಡ್ತಾ ಇಲ್ಲ. ಎರಡೂನು ಸ್ಟಕ್ ಮಾಡ್ಕೊಂಡು ಕೂತಿರುವಂತ ಸರ್ಕಾರ. ಸೊ ಇದೆಲ್ಲ ಗೊಂದಲದ ನಡುವೆ ಈಗ ಮಧ್ಯದಲ್ಲಿ ಸಿಗಾಕೊಂಡು ಓದಾಡ್ತಾ ಇರೋದು ಮಹಿಳೆಯರು. ಯಾಕಂದ್ರೆ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀರಾ, ಸಾಲ ಮಾಡ್ಕೊಂಡಿರ್ತೀರಾ. ಈ ಹಣ ಕರೆಕ್ಟ್ ಆಗಿ ಸರ್ಕಾರದವರು ಕೊಟ್ಟಿದ್ರೆ ಇಷ್ಟೆಲ್ಲ ಚಿಂತೆನೆ ಇರ್ತಿರ್ಲಿಲ್ಲ. ಬಟ್ ಇವಾಗ ಹೇಳಿದ್ದಾರೆ, ಇವಾಗ 30ನೇ ತಾರೀಕು ಒಳಗಡೆ 18 ಮತ್ತೆ 19 ಕ್ಲಿಯರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 20ನೇ ಕಂತಿನ ಹಣ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ 18, 19 ಏಪ್ರಿಲ್ 30ನೇ ತಾರೀಕಿನ ಒಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ. ಇಫ್ ಇನ್ ಕೇಸ್ ನಿಮಗೆ ಏನಾದ್ರೂ 19ನೇ ಕಂತಿನ ಆಲ್ರೆಡಿ ಜಮಾ ಆಗ್ತಾ ಇದೆ, ನಮ್ ಖಾತೆಗೆ ಬಂದಿದೆ ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆಯವರು, ಯಾವತ್ತು ಬಂತು ಹಣ ಅಂತ ಹೇಳ್ಬಿಟ್ಟು. ಬಹುಶೇಕಡ ಬಂದಿಲ್ಲ. ಸೊ ಬಂದಿದ್ರೆ, ಇಫ್ ಇನ್ ಕೇಸ್ ಆಲ್ರೆಡಿ ಡಿಬಿಟಿ ಇಂದ ಹಾಕಿದ್ರೆ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. 18ನೇ ಕಂತಿನ ಹಣದ ಬಗ್ಗೆನೂ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.